ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಇದು ರಾಯಲ್ಸ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಅಂತೂ ಇಂತೂ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು, ರಾತ್ರೋರಾತ್ರಿ ಪಂಪ್ ಮೋಟಾರ್ ಅಳವಡಿಸಿದ ಅಧಿಕಾರಿಗಳು, ರಾಯಲ್ಸ್ ಕನ್ನಡ ನ್ಯೂಸ್ಗೆ ಧನ್ಯವಾದ ಹೇಳಿದ ಸ್ಥಳೀಯ ನಿವಾಸಿಗಳು. ಲಂಚ ಸ್ವೀಕರಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ಮೂರ್ತಿ ಕರ್ಮಕಾಂಡ ಬಹಿರಂಗ. ಕಾಮಗಾರಿಗಳ ಬಿಲ್ ಮಾಡಲು ಗುತ್ತಿಗೆದಾರರಿಂದ 3.5 ಲಕ್ಷ ಹಣ ಪಡೆದ ವಿಡಿಯೋ ಬಹಿರಂಗ. ಗಾರ್ಮೆಂಟ್ಸ್ ಬಸ್ ಪಲ್ಟಿಯಾಗಿ 10ಕ್ಕೂ ಹೆಚ್ಚು ಮಹಿಳೆಯರಿಗೆ ಗಾಯ. ಗೌರಿಬಿದನೂರು ತಾಲೂಕಿನ ವೇದಲವೇಣಿ ಗ್ರಾಮದ ಸಮೀಪ ಮಿನಿ ಬಸ್ ಪಲ್ಟಿ. ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಆರೋಪ. ಬಸ್ ಚಾಲಕ ಪರಾರಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ರಾಯಲ್ಸ್ ಕನ್ನಡ ನ್ಯೂಸ್ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ನಗರಸಭೆ ಅಧಿಕಾರಿಗಳ ವರ್ತನೆಯಲ್ಲಿ ಚಲನೆ ಬಂದಿದೆ. ನೀವು ಹೇಳಿದಂತೆ ಕೇಳಲು ಸಾಧ್ಯವಿಲ್ಲ, ಬಾಡಿಗೆ ನೀವೇ ಕಟ್ಟಬೇಕು ಎಂದೆಲ್ಲ ಉಡಾಫೆ ಉತ್ತರ ನೀಡಿದ್ದ ಅಧಿಕಾರಿ ರಾತ್ರೋರಾತ್ರಿ ಪಂಪ್ ಮೋಟಾರ್ ಅಳವಡಿಸಿ ಬೆಳಗಾಗುವಷ್ಟರಲ್ಲಿ ಬಡಾವಣೆ ಜನರಿಗೆ ನೀರು ನೀಡಿದ್ದಾರೆ. ಇಂದು ರಾಯಲ್ಸ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ರಾಯಲ್ಸ್ ಕನ್ನಡ ನ್ಯೂಸ್ ನಗರಸಭೆ ಅಧಿಕಾರಿಗಳ ವರ್ತನೆಯಲ್ಲಿ ಚಲನೆ ಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಕಳೆದ 35 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದ ಚಿಕ್ಕಬಳ್ಳಾಪುರ ನಗರದ ತಿಮ್ಮಕ್ಕ ಬಡಾವಣೆಗೆ ಜನತೆಗೆ ಇಂದು ನೀರು ಕುಡಿಸುವಲ್ಲಿ ನಿಮ್ಮ ರಾಯಲ್ಸ್ ಕನ್ನಡ ನ್ಯೂಸ್ ಯಶಸ್ವಿಯಾಗಿದೆ. ನಗರಸಭೆ ಪೌರಾಯುಕ್ತರ ಉಡಾಫೆ ಉತ್ತರ ಪ್ರಸಾರ ಮಾಡುವ ಮೂಲಕ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದ ರಾಯಲ್ಸ್ ಕನ್ನಡ ನ್ಯೂಸ್ ವರದಿಯಿಂದಾಗಿ ಅಧಿಕಾರಿಗಳು ರಾತ್ರೋರಾತ್ರಿ ಪಂಪ್ ಮೋಟಾರ್ ಅಳವಡಿಸಿ ಬೆಳಗಾಗುವಷ್ಟರಲ್ಲಿ ಬಡಾವಣೆ ಜನತೆಗೆ ನೀರು ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬೇಕಾಬಿಟ್ಟಿ ಕೆಲಸ ಮಾಡಿದ ಪರಿಣಾಮ ನಗರದ ಎಂಜಿ ರಸ್ತೆಯಲ್ಲಿ ಹಾದು ಹೋಗಿದ್ದ ಜಕ್ಕಲಮಡುಗು ಜಲಾಶಯದ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಒಡೆದು ತಿಮ್ಮಕ್ಕ ಬಡಾವಣೆಗೆ ನೀರಿನ ಸಂಪರ್ಕ ಕಡಿತಗೊಂಡಿತ್ತು. ಹೀಗೆ ನೀರು ಕಡಿತಗೊಂಡು 35 ದಿನಗಳೇ ಕಳೆದರೂ ನಗರಸಭೆ ಅಧಿಕಾರಿಗಳು ಕ್ರಮ ವಹಿಸುವ ಬಗ್ಗೆ ಯೋಚನೆಯನ್ನು ಮಾಡಿರಲಿಲ್ಲ. ಇದರಿಂದಾಗಿ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಅವರು ಅಧಿಕಾರಿಗಳ ಮೇಲೆ ಒತ್ತಡ ತಂದರು. ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಮುಂದುವರೆಸಿದ್ದರು. ಈ ವೇಳೆ ರಾಯಲ್ಸ್ ಕನ್ನಡ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಸೋಮವಾರ ರಾತ್ರಿಯೇ ಕೊಳವೆ ಬಾವಿಗೆ ಪಂಪ್ ಮೋಟಾರ್ ಅಳವಡಿಸಿ ಮಂಗಳವಾರ ಬೆಳಗಾಗುವಷ್ಟರಲ್ಲಿ ಬಡಾವಣೆ ನಿವಾಸಿಗಳಿಗೆ ನೀರು ನೀಡಿದ್ದಾರೆ. ಹೆಚ್ಚು ಎದುರಿತ್ತು ಅಂಥವರಿಗೆ ಒಂದು ಟ್ಯಾಂಕರ್ ಮೂಲಕ ಕೊಡುವಂಥದ್ದನ್ನು ಕೂಡ ಕಾಲಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ನಮ್ಮ ತಿಮ್ಮಕ್ಕ ಬಡಾವಣೆಯಲ್ಲಿ ಏನು ಕೊಳವೆ ಬಾವಿ ತೊಂದರೆಗೀಡಾಗಿತ್ತು ಅದು ಕೂಡ ಸುಮಾರು 200 ಅಡಿಗಳಷ್ಟು ಹೊಸ ಕೇಸಿಂಗ್ ಇಳಿಸಿ ಹೊಸ ಪಂಪು ಮೋಟರು ಹೊಸ ಕೇಬಲ್ಲು ಈ ದಿನ ಬಿಟ್ಟು ಇವತ್ತು ಎಲ್ಲ ಮನೆಗಳು ನೀರು ಕೊಡುವಂಥ ಕೆಲಸ ಈ ದಿನ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಭಾಳ ಖುಷಿ ಆಗುತ್ತೆ. ಅದೇ ರೀತಿ ಇಲ್ಲಿ ಮತ್ತೊಂದು ಕೊಳವೆ ಬಾವಿ ಇತ್ತು. ಸುಮಾರು ವೆಂಕಟರಾಲಿ ಅವರು ಸುಮಾರು 40 ವರ್ಷಗಳ ಹಿಂದೆ ಅವರ ಅಧಿಕಾರ ಅವಧಿಯಲ್ಲಿ ಒಂದು ಕೊಳವೆ ಬಾವಿ ಕೊರೆಸಿ ಇಲ್ಲಿ ನೀರು ಕೊಡುವಂಥದ್ದಾಗ್ತಾಯಿತ್ತು. ಅದು ಹಿಂದೆ ಒಂದು ರೀತಿಯಲ್ಲಿ ತೊಂದರೆಗೀಡಾಗಿ ನಿಂತಿತ್ತು. ಅದನ್ನು ರೀಪ್ರೆಸ್ ಮಾಡಿಸಿ ನೆನ್ನೆ ಪ್ರಯತ್ನ ಪಟ್ಟಾಗ ಸುಮಾರು 180 ಅಡಿ ಕ್ಲಿಯರ್ ಆಗಿ ಅಲ್ಲಿ ನೀರು ಕೂಡ ಭಾಳ ಹೆಚ್ಚು ಸಿಗುವಂಥದ್ದಾಯಿತು. ಅದ್ರಿಗೂ ಕೂಡ ಒಂದು ಹೊಸ ಪಂಪು ಮೋಟ್ರು ಇಡಿಸೋ ಅಂಥ ಕೆಲಸ ಮಾಡೋಣ ಅಂತೇಳಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಬೇಡ, ಅದು 180 ಅಡಿ ಇರೋದರಿಂದ ನೀರು ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಕಮಿಷನರ್ ಅವ್ರ ಗಮನಕ್ಕೆ ತನ್ನಿ, ಹೊಸ ಒಂದು ಪಾಯಿಂಟು ಪಕ್ಕದಲ್ಲೇ ಜಿಯಾಲಜಿಸ್ಟ್ ಅವ್ರನ್ನ ಕರೆಸಿ ಒಂದು ಪಾಯಿಂಟ್ ಹುಡುಕು ಮಾಡಿಸೋ ಅಂಥದ್ದನ್ನು ಮಾಡಿದ್ರೆ ಇಲ್ಲಿ ತಿಮ್ಮಕ್ಕ ಬಡಾವಣೆಗೆ ನೀರಿಂದು ಯಾವುದೇ ರೀತಿ ಅಂಥ ಸಂದರ್ಭದಲ್ಲಾದರೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಾಗುತ್ತೆ. ಇನ್ನೊಂದು ಹೊಸ ಪಾಯಿಂಟ್ಗೆ ನಾನು ಕಮಿಷನರ್ ಅವ್ರಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀನಿ. ಅದೇ ಜೈ ಅವ್ರ ಗಮನಕ್ಕೆ ಬೆಳಗ್ಗೆನೇ ತಂದಿದ್ದೀನಿ. ಒಂದು ಹೊಸ ಪಾಯಿಂಟು ನಮ್ಮ ತಿಮ್ಮಕ್ಕ ಬಡಾವಣೆಗೆ ಕೊರೆಸಿದ್ದೇ ಆದಲ್ಲಿ ನಿಮ್ಮನ್ನು ಶಾಶ್ವತವಾಗಿ ನಿಮ್ಮ ಅವಧಿನ ಮರೆಯೋದಿಲ್ಲ ನಮ್ಮ ನಾಗರಿಕರು. ಆದ್ದರಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ, ನೀವು ಹೊಸ ಪಾಯಿಂಟ್ಗೆ ಅನುವು ಮಾಡಿಕೊಡ್ಬೇಕಂತೇಳಿ. ಆದರೆ ಈ ಬಡಾವಣೆಯಲ್ಲಿ ಹೆಚ್ಚು ಮನೆಗಳಿದ್ದು ಒಂದೇ ಕೊಳವೆ ಬಾವಿಯಿಂದ ಬರುವ ನೀರು ಸಾಕಾಗದ ಸ್ಥಿತಿ ಇದೆ. ಹಾಗಾಗಿ ಮತ್ತೊಂದು ಕೊಳವೆ ಬಾವಿ ಕೊರೆಸಿ ಈ ಬಡಾವಣೆಗೆ ನೀರು ನೀಡಲು ನಗರಸಭೆ ಮಾಜಿ ಉಪಾಧ್ಯಕ್ಷರು ಬೇಡಿಕೆ ಇಟ್ಟಿದ್ದು, ಇದಕ್ಕೆ ನಗರಸಭೆ ಪೌರಾಯುಕ್ತರು ಒಪ್ಪಿಗೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ.
ಮತ್ತೊಂದು ಕೊಳವೆ ಬಾವಿ ಕೊರೆಸಿದಲ್ಲಿ ಈ ಬಡಾವಣೆಯ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರವಾಗಲಿದೆ. ಇನ್ನು ನೀರಿನ ಸಮಸ್ಯೆ ಬಗ್ಗೆ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡಿದ ರಾಯಲ್ಸ್ ಕನ್ನಡ ನ್ಯೂಸ್ಗೆ ತಿಮ್ಮಕ್ಕ ಬಡಾವಣೆ ನಿವಾಸಿಗಳು ಧನ್ಯವಾದ ತಿಳಿಸಿದ್ದಾರೆ. ನಮಗೆ ಒಂದು ತಿಂಗಳಿಂದ ನೀರಿನ ಅಭಾವ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಆದರೆ ದೇವ್ರ ದಯದಿಂದ ನಮ್ಮ ನಾಗರಾಜ್ ಅವರು ಸ್ವಲ್ಪ ಸ್ಟ್ರೈನ್ ತಗೊಂಡು ಎಲ್ಲ ರೆಡಿ ಮಾಡಿಕೊಟ್ಟು ಏನೋ ಇವತ್ತು ಸ್ವಲ್ಪ ನೀರು ಬರೋ ಹಾಗೆ ಮಾಡಿದ್ರು. ಆದರೆ ಬೇರೆ ಕಡೆಯಿಂದ ನಮಗೆಲ್ಲ ಸಪೋರ್ಟ್ ನೀರು ಸಿಕ್ಕಿದೆ. ಇರೋದ್ರಲ್ಲಿ ನಮ್ಮ ನಾಗರಾಜು ತುಂಬ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಅವ್ರಿಗೆ ಸಹಕಾರ ರಾಮಾಜಿ ತುಂಬಾ ಮಾಡಿದ್ದಾನೆ. ಅವ್ರಿಗೆ ಸಹಕಾರ ಚಂದ್ರಣ್ಣ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಇವಾಗಂತೂ ಚೆನ್ನಾಗಿದೆ. ನಮ್ಗೆ ಇನ್ನೊಂದು ಏನು ಬೇಕು ಅಂದರೆ ಇನ್ನೊಂದು ಬೋರ್ ಬೇಕು. ಪ್ರತಿಯೊಬ್ಬರ ಬಾಯಲ್ಲೂ ಅದೇ ಮಾತೆ, ನಮ್ಮ ನಾಗರಾಜುದೇ ಮಾತು. ಅದು ಬಿಟ್ಟರೆ ನಮ್ಮ ರಾಮಂಜಿ ಅವನು ಅಷ್ಟೇ. ಏನಾಗಲಿ, ರೇ ರಾಮಂಜಿ ಎಲ್ಲಿದ್ಯೋ? ಬರ್ತಾ ಇದ್ದೀನಕ್ಕ. ನಾಗರಾಜು ಎಲ್ಲಿದ್ಯಪ್ಪ? ಅಮ್ಮ ಬರ್ತಾ ಇದ್ದೀನಮ್ಮ ಅನ್ನೋ ಮಟ್ಟಕ್ಕೆಲ್ಲ ಇತ್ತು. ಈಗಂತೂ ಸ್ವಲ್ಪ ರೆಡಿಯಾಗಿದೆ. ದಯವಿಟ್ಟು ನಾನು ಬೇಡ್ಕೊಳ್ಳೋದೊಂದೇ, ನಮ್ಮ ಏರಿಯಾದಲ್ಲಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಏನು ಅಂದರೆ ಇನ್ನೊಂದು ಬೋರ್ ಬೇಕು. ಆತ ಗ್ರಾಮ ಪಂಚಾಯಿತಿ PDO. ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನರಿಗೆ ಯಾವುದೇ ಸಮಸ್ಯೆ ಇದ್ದರೂ ಪರಿಹರಿಸಬೇಕಾದ ಜವಾಬ್ದಾರಿ ಆತನ ಮೇಲಿದೆ. ಆದರೆ ಆತ ಜನರ ಕೆಲಸ ಮಾಡಲು ಲಂಚ ಪಡೆಯುತ್ತಿದ್ದಾನೆ ಎಂಬುದು ನೋವಿನ ಸಂಗತಿ. ಇನ್ನು ಮುಖ್ಯ ವಿಚಾರ ಏನೆಂದರೆ PDO ಲಂಚ ಪಡೆಯುತ್ತಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಲಂಚ ಪಡೆದ ಅಧಿಕಾರಿ ವಿರುದ್ಧ ಏನು ಕ್ರಮ ಆಗಲಿದೆ ಎಂಬ ಕುತೂಹಲ ಮನೆ ಮಾಡಿದೆ. ಹಾಗಾದರೆ ಯಾರು ಆ PDO? ನೋಡೋಣ ಬನ್ನಿ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ PDO ಶ್ರೀನಿವಾಸ ಮೂರ್ತಿ ಕಾಮಗಾರಿಗಳ ಬಾಬ್ತು ಬಿಲ್ ಮಾಡಲು ಗುತ್ತಿಗೆದಾರರಿಂದ ಸುಮಾರು 3.5 ಲಕ್ಷ ಹಣ ಪಡೆದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. PDO ಅಮಾನತಿಗಾಗಿ ಆಗ್ರಹಿಸಿದ್ದಾರೆ. ಗುಡಿಬಂಡೆ ತಾಲೂಕು ಪಂಚಾಯಿತಿಯಲ್ಲಿ ತಿರುಮಣಿ ಮತ್ತು ಹಂಪಸಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವ ಶ್ರೀನಿವಾಸ ಮೂರ್ತಿ ಗ್ರಾಮ ಪಂಚಾಯಿತಿ ಕಾಮಗಾರಿಗಳನ್ನು ಮಾಡಿಸಿ ಬಿಲ್ ಮಾಡಿಸಲು ಗುತ್ತಿಗೆದಾರರಿಂದ 3.5 ಲಕ್ಷ ರೂಪಾಯಿಗಳನ್ನು ಲಂಚವಾಗಿ ಪಡೆಯುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುತ್ತದೆ. ಲಂಚವನ್ನು PDO ಶ್ರೀನಿವಾಸ ಮೂರ್ತಿ ಅವರ ಖಾಸಗಿ ಕಚೇರಿಯಲ್ಲಿ ಪಡೆದುಕೊಂಡಿದ್ದು, ಆ ವೇಳೆ ಕಾಮಗಾರಿಗಳ ಕಡತಗಳು ಮಂಚದ ಮೇಲೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ವಿಡಿಯೋದಲ್ಲಿ ಕಾಣಿಸುತ್ತದೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆ PDO ಶ್ರೀನಿವಾಸ ಮೂರ್ತಿ ಕಚೇರಿಯಲ್ಲೂ ಲಭ್ಯವಾಗದೆ ದೂರವಾಣಿಗೂ ಸಿಗದೆ ಮರೆಯಾಗಿದ್ದಾರೆ. ವಿಡಿಯೋ ನೋಡಿದ ಸಾರ್ವಜನಿಕರು ತಕ್ಷಣ PDOರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಅವರೆಲ್ಲ ಹೊಟ್ಟೆಪಾಡಿಗಾಗಿ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗುತ್ತಿದ್ದ ಮಹಿಳಾ ಕಾರ್ಮಿಕರು. ಒಂದು ದಿನ ಕೆಲಸಕ್ಕೆ ಹೋಗದಿದ್ದರೂ ಮನೆ ನಡೆಯುವುದೇ ಕಷ್ಟ ಎಂಬ ಸ್ಥಿತಿಯಲ್ಲಿರುವ ಆ ಕಾರ್ಮಿಕರು ಇಂದು ಆಸ್ಪತ್ರೆ ಸೇರಿದ್ದಾರೆ. ಇದಕ್ಕೆ ಕಾರಣ ಅವರು ಪ್ರತಿನಿತ್ಯ ಸಾಗುವ ಬಸ್ ಚಾಲಕನ ನಿರ್ಲಕ್ಷ್ಯ. ಚಾಲಕನ ನಿರ್ಲಕ್ಷ್ಯದ ಪರಿಣಾಮ 10 ಮಹಿಳೆಯರು ಆಸ್ಪತ್ರೆ ಸೇರುವಂತಾಗಿದೆ. ಹಾಗಾದರೆ ಏನು ಆ ಸ್ಟೋರಿ? ನೀವೇ ನೋಡಿ. ಗೌರಿಬಿದನೂರು ತಾಲೂಕಿನ ವೇದವೇಣಿ ಗ್ರಾಮದ ಸಮೀಪ ಇಂದು ಬೆಳಗಿನ ಜಾವ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಗಾರ್ಮೆಂಟ್ಸ್ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಮಿನಿ ಬಸ್ ಪಲ್ಟಿಯಾದ ಪರಿಣಾಮ 10ಕ್ಕೂ ಹೆಚ್ಚು ಮಂದಿ ಮಹಿಳೆಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗೌರಿಬಿದನೂರು ತಾಲೂಕಿನ ಟೆಕ್ಸ್ಟೋಬ್ಯೂಷನ್ಸ್ ಗಾರ್ಮೆಂಟ್ಸ್ಗೆ ಸೇರಿದ್ದ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಮಿನಿ ಬಸ್ ಇಂದು ಮುಂಜಾನೆ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಅಪಘಾತಕ್ಕೀಡಾಗಿದೆ. ಮಿನಿ ಬಸ್ ಅತಿ ವೇಗ ಮತ್ತು ಚಾಲಕನ ನಿರ್ಲಕ್ಷ್ಯದಿಂದಾಗಿ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಪಲ್ಟಿಯಾಗಿದೆ. ಅಪಘಾತದ ಸಮಯದಲ್ಲಿ ಬಸ್ನಲ್ಲಿ ಮಹಿಳೆಯರು ಸೇರಿದಂತೆ ಹಲವಾರು ಕಾರ್ಮಿಕರು ಪ್ರಯಾಣಿಸುತ್ತಿದ್ದರು. ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿರುವ ಕೆಲ ಮಹಿಳೆಯರನ್ನು ತುರ್ತು ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸಣ್ಣ ಪುಟ್ಟ ಗಾಯಗಳಾದವರನ್ನು ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ.
ಗಾಯಾಳುಗಳ ಪೈಕಿ ಕೆಲವು ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ. ಅಪಘಾತ ಸಂಭವಿಸುತ್ತಿದ್ದಂತೆ ಮಿನಿ ಬಸ್ ಚಾಲಕ ಅಭಿಷೇಕ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಅವರು ರೈತರ ಜಮೀನು ಗಡಿ ಗುರ್ತಿಸಿ ಭೂ ಅಳತೆ ಮಾಡಿಕೊಡುವ ಭೂಮಾಪಕರು. ರಾಜ್ಯಾದ್ಯಂತ ಬಿಸಿಲು ಮಳೆ ಎನ್ನದೆ ಕೆಲಸ ಮಾಡುವ ಈ ಭೂಮಾಪಕರು ಸರ್ಕಾರಿ ನೌಕರರಲ್ಲ ಎಂಬುದು ವಿಶೇಷ. ಕಾರಣ, ಸರ್ಕಾರ ಅವರನ್ನು ನೇಮಕ ಮಾಡುವಾಗಲೇ ಪರವಾನಗಿ ಪಡೆದ ಭೂಮಾಪಕರು ಎಂಬ ಹೆಸರಿನಲ್ಲಿ ನೇಮಕ ಮಾಡಿಕೊಂಡಿದ್ದು, ವೇತನವೂ ಇಲ್ಲದೆ ಉದ್ಯೋಗದಲ್ಲಿ ಭದ್ರತೆಯೂ ಇಲ್ಲದೆ ಪರದಾಡುತ್ತಿರುವ ಇವರು ಇದೀಗ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಹಾಗಾದರೆ ಏನು ಈ ಭೂಮಾಪಕರ ಸಮಸ್ಯೆ? ನೋಡೋಣ ಬನ್ನಿ. ಪರವಾನಗಿ ಪಡೆದ ಭೂಮಾಪಕರು ಎಂಬ ಹೆಸರಿನಲ್ಲಿ ರೈತರ ಭೂ ಅಳತೆ ಮಾಡಿ ಗಡಿ ಗುರುತಿಸುವ ಭೂಮಾಪಕರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪರವಾನಗಿ ಪಡೆದ ಭೂಮಾಪಕರ ಸಂಘದ ಅಧ್ಯಕ್ಷ ಕೆಎಸ್ ಕೃಷ್ಣಾರೆಡ್ಡಿ, ಸೇವೆ ಕಾಯಂ, ಕನಿಷ್ಠ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಸರ್ಕಾರಿ ಪರವಾನಗಿ ಪಡೆದ ಭೂಮಾಪಕರ ಪ್ರತಿಭಟನೆ 65 ದಿನಗಳು ಕಳೆದರೂ ಸರ್ಕಾರ ಈ ಕುರಿತು ಗಮನ ಹರಿಸದಿರುವುದು ನೋವಿನ ಸಂಗತಿ ಎಂದು ಅವರು ಅಳಲು ತೋಡಿಕೊಂಡರು. ನಗರ ಹೊರವಲಯದ ಜಿಲ್ಲಾಡಳಿತ ಭವನದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದ ಭೂಮಾಪಕರು, ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಸಲು ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಸರ್ಕಾರದ ಪರವಾನಗಿ ಪಡೆದು ಸೇವೆ ಸಲ್ಲಿಸುತ್ತಿರುವ ಭೂಮಾಪಕರಿಗೆ ಸೇವೆ ಭದ್ರತೆ ಇಲ್ಲ. ಸರ್ಕಾರಿ ಭೂಮಾಪಕರಂತೆ ಸಮಾನ ಕೆಲಸ ಮಾಡುತ್ತಿರುವ ನಮಗೆ ಸಮಾನ ವೇತನ ನೀಡಬೇಕು, ಜೊತೆಗೆ ಸೇವೆ ಕಾಯಂ ಮಾಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ಘಟಕದಿಂದ ಜಿಲ್ಲಾಧ್ಯಕ್ಷರು ಕೆಎಸ್ ಕೃಷ್ಣಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಏನು ನಾವು ಸುಮಾರು 2 ತಿಂಗಳಿಂದ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಹಿಂದೆ ದೊಡ್ಡದಾಗಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡ್ವಿ, ಮೈಸೂರಲ್ಲಿ ಹಮ್ಮಿಕೊಂಡ್ವಿ, ಈಗ ನೆಕ್ಸ್ಟ್ ಧಾರವಾಡದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಬಟ್ ನಮ್ಮ ಜಿಲ್ಲೆಯಲ್ಲೂ ಒಂದ್ಸರಿ ನಮ್ಮ ಜಿಲ್ಲೆ ಸಂಬಂಧ 5 ತಾಲೂಕು ಸಂಬಂಧಪಟ್ಟವ್ರು ಮಾತ್ರ ಇಲ್ಲಿ ಸುಮಾರು 100-115 ಜನ ಇದ್ದೀವಿ. ಇಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಭೂ ದಾಖಲೆ ಉಪನಿರ್ದೇಶಕರಿಗೆ ಮನವಿ ಪತ್ರ ನೀಡಲು ಬಂದಿದ್ದೀವಿ. ಏನಕ್ಕಂದ್ರೆ ಸುಮಾರು 2002ರಿಂದನೂ 23 ವರ್ಷ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಸರ್ಕಾರಿ ಭೂಮಾಪಕರನ್ನ ಯಾವ ತರ ಟ್ರೈನಿಂಗು, ಎಕ್ಸಾಮ್ ಎಲ್ಲ ಏನ್ ಮಾಡ್ತಾರೆ ಅದೇ ರೀತಿ ಸರ್ಕಾರಿ ಯಾವ ರೀತಿ ಅದೇ ರೀತಿ ನಮ್ಮನ್ನು ತಗೊಂಡಿದ್ದಾರೆ. ಬಟ್ ಅವರಿಗೆ ಸೇವಾ ಭದ್ರತೆ, TADA ಎಲ್ಲ ಇದೆ, ಪ್ರತಿಯೊಂದು ಇದೆ, ಬಾಂಡ್ ಜವಾನ್ ಇದೆ, ಕಚೇರಿ ಚೇರು ಟೇಬಲ್ ಎಲ್ಲ ಇದೆ. ಬಟ್ ನಮ್ಮನ್ನ ಪರವಾನಗಿ ಅಂತ ಕೊಟ್ಬಿಟ್ಟು ನಮ್ಗೆ ಯಾವ್ದು ಇಲ್ಲ, ಒಂದು ಭದ್ರತೆ ಇಲ್ಲ. ಫೀಲ್ಡ್ ಹೋಗ್ಬೇಕಾದ್ರೆ ಒಂದು ಬಾಂಡ್ ಜವಾನ್ ಕೊಟ್ಟಿಲ್ಲ. ಫೀಲ್ಡ್ ಅಲ್ಲಿ ನಮ್ಗೇನು ಹೆಚ್ಚು ಕಡಿಮೆ ಇದ್ರೆ ಹೆಂಡತಿ ಮಕ್ಳಿಗೆ ಸೌಲಭ್ಯ ಇಲ್ಲ. ಬಟ್ ಅವ್ರಿಗೆಲ್ಲ ಇದೆ, ಆದ್ರೂ ಅವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೀವಿ. ನಮ್ಮನ್ನ ತಗೊಂಡಾಗಿಂದ ಈಚೆಗೆ ಎಲ್ಲಾ ಕೆಲಸಗಳು ನಮ್ಮ ಹತ್ರ ಮಾಡಿಸ್ತಾ ಇದ್ದಾರೆ.
ಮಾರ್ಚ್ 1ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದೆ. ಪ್ರತಿಯೊಂದು ಕೆಲಸಕ್ಕೂ ಭೂಮಾಪಕರ ಅಗತ್ಯ ಇದೆ. ಅವರು ಜಾಗ ಗುರುತಿಸಿದರೆ ಮುಂದಿನ ಕಾರ್ಯ ನಡೆಯುತ್ತದೆ, ಇಲ್ಲದಿದ್ದರೆ ಎಲ್ಲವೂ ಸ್ಥಗಿತಗೊಳ್ಳುತ್ತದೆ. ಸರ್ಕಾರ ಇದನ್ನು ಅರಿತು ಒಂದು ನಿರ್ಧಾರ ಕೈಗೊಳ್ಳಬೇಕು. ಈವರೆಗೂ ಸರ್ಕಾರದ ಸಚಿವರಾಗಲಿ ಅಧಿಕಾರಿಗಳಾಗಲಿ ಕನಿಷ್ಠ ಸೌಜನ್ಯಕ್ಕೂ ಭೂಮಾಪಕರನ್ನು ಕರೆದು ಮಾತನಾಡಿಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಕರ್ತವ್ಯ ನಿರ್ವಹಿಸದೆ ಪ್ರತಿಭಟನೆ ನಡೆಸುತ್ತಿರುವ ನಮ್ಮನ್ನು ಅಮಾನತು ಮಾಡುವುದಾಗಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿರುವುದಾಗಿ ಹೆದರಿಸಲಾಗುತ್ತಿದೆ. ಜಿಲ್ಲೆಯಲ್ಲಿನ ಜಮೀನಿನ ಹದ್ದುಬಸ್ತು, ಕೋಡಿ, ಭೂ ಪರಿವರ್ತನೆ ಒಳಗೊಂಡಂತೆ ಇರುವ ಅರ್ಜಿಗಳ ವಿಲೇವಾರಿ ಮಾಡಿ ನಮ್ಮ ಕರ್ತವ್ಯ ಸಂಪೂರ್ಣಗೊಳಿಸಿ. ಬಾಕಿ ಇರುವ ಅರ್ಜಿಗಳ ವಿವರಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಇದರ ಬಗ್ಗೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಇದು ಸಮಯಜಿಷಿ ನೀಡಿದ್ದೇವೆ. ಸರ್ಕಾರ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಬೇಕು ಎಂದು ಮನವಿ ಮಾಡಿದರು. ನನ್ನ ಹೆಸರು ಕೀರ್ತಿ ಅಂತ ಹೇಳಿ, ನಾನು ಇಲ್ಲೇ ಲೈಸೆನ್ಸ್ ಸರ್ವೇಯರ್ ಆಗಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಕಷ್ಟಗಳನ್ನ ಹೇಳಿದ್ದಾರೆ. ನಮ್ಗೆ ಇಲ್ಲಿ ಏನು ನಾವು ಮುಷ್ಕರ ಮಾಡ್ತಾ ಇರೋದು ಮೇನ್ ಆಗಿ ಏನ್ ರೀಸನ್ ಅಂತ ಅಂದ್ರೆ, ನಮ್ಗೆ GS ಮತ್ತೆ LS ಅನ್ನೋ ಎರಡು ಇದು ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ನಾವು GS ಮಾಡುವಂತ ಎಲ್ಲಾ ಕೆಲಸಗಳನ್ನು ನಾವು ಸಹ ಮಾಡ್ತಾ ಇರೋವಿ. ನಾವು ಇವಾಗ ಎಸ್ಪೆಷಲಿ ಹೆಣ್ಮಕ್ಳು ಅಂತ ಅಂದ್ರೆ ನಮ್ಗೆ ಇಲ್ಲಿ ಫೀಲ್ಡ್ ಮಾಡೋದಲ್ದೆ ನಮ್ಗೆ ಯಾವುದೇ ಸೌಲಭ್ಯಗಳಿಲ್ಲ. ಆಫೀಸಲ್ಲಿ ಕುತ್ಕೊಳ್ಳೋದಕ್ಕಾಗಿ ನಮ್ಗೆ ಅಂತ ಒಂದು ಚೇಂಬರ್ ಇಲ್ಲ, ಏನು ಇಲ್ಲ. ನಾವು ಅದೇ ನಮ್ಮ ಫೀಲ್ಡ್ ಮಾಡ್ಕೊಂಡ್ ಬಂದಿರೋ ಕೆಲಸಗಳನ್ನ ಮತ್ತೆ ಮನೇಲಿ ಹೋಗಿ ದಾಖಲೆಗಳನ್ನ ಪ್ರಿಪೇರ್ ಮಾಡ್ಬೇಕಲ್ಲ, ಅದನ್ನೆಲ್ಲ ನಾವು ಮನೇಲಿ ಮಾಡ್ಬೇಕಾಗುತ್ತೆ. ನಮ್ಗೆ 24/7 ಕೆಲಸ ಮಾಡೋ ರೀತಿ ಆಗ್ತಿದೆ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಸೊ ಜೆಂಟ್ಸ್ಗೂ ಸಹ ಅದೇ ರೀತಿನೇ ಆಗ್ತಿದೆ. ಆದ್ರೆ ನಮ್ಗೆ ಇಲ್ಲಿ ನಾವು ಮೇನ್ ಫೋಕಸ್ ಏನಪ್ಪಾ ಮುಷ್ಕರ ನಾವು ಮಾಡ್ತಾ ಇರೋದಂತಂದ್ರೆ, ನಮ್ಮನ್ನು ಸಹ GS ಮಾಡೋ ಕೆಲಸಗಳನ್ನೆಲ್ಲಾನು ನಾವು ಮಾಡ್ತಾ ಇದೀವಿ. ಅವ್ರಿಗೆ ಬಾಂಧ ಜವಾನ ಕೊಡ್ತಿದ್ದಾರೆ, ಮತ್ತೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸಸ್ ಆಗಿರ್ಬೋದು, ಅವ್ರಿಗೆ ಎಲ್ಲಾ ಸೇವಾ ಭದ್ರತೆಗಳನ್ನ ಕೊಡ್ತಿದ್ದಾರೆ. ನಮಗೂ ಅದೇ ತರ ಸೇವಾ ಭದ್ರತೆಗಳನ್ನ ನೀಡಿ ನಮ್ಮನ್ನು ಸಹ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ನಮ್ಮನ್ನು ಸಹ ಈ ಡಿಪಾರ್ಟ್ಮೆಂಟ್ ಅವ್ರ ಅಂತಾನೆ ಕನ್ಸಿಡರ್ ಮಾಡಿ ನಮಗೂ ಸಹ GSಗೆ ಏನ್ ನೀಡ್ತಿದಾರೋ ಆ ಫೆಸಿಲಿಟೀಸ್ ನ ನೀಡಿ ನಮಗೂ ಸಹ ಕಾಯಮಾತಿ ಮಾಡ್ಕೊಳ್ಳಿ. ಅಥವಾ ಸಾಧ್ಯ ಆಗ್ಲಿಲ್ಲ ಅಂತ ಸ್ವಲ್ಪ ತಡ ಆದ್ರೆ ಅಟ್ಲೀಸ್ಟ್ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡ್ಬೇಕಂತ ಕೋರ್ಕೊಂತೀವಿ. 2002ರಿಂದ ಕೆಲಸ ಮಾಡುತ್ತಿದ್ದರೂ ಸರ್ಕಾರದ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ. ಸೇವಾ ಭದ್ರತೆ ಮತ್ತು ಉದ್ಯೋಗ ಭದ್ರತೆಯೂ ಇಲ್ಲ. ನಮಗೆ ಯಾವುದೇ ದಾಖಲೆ ನೀಡಿಲ್ಲ. ಆದರೂ ಅನಗತ್ಯ ಬೆದರಿಕೆ ಹಾಕುತ್ತಿದ್ದಾರೆ. ಸರ್ಕಾರದಿಂದ 1 ರೂಪಾಯಿ ಸಂಬಳ ನೀಡಿಲ್ಲ. ರೈತರು ಕಟ್ಟಿರುವ 1500 ರೂಪಾಯಿಯಲ್ಲಿ 300 ರೂಪಾಯಿ ಹಿಡಿದುಕೊಂಡು ನಮಗೆ 1200 ರೂಪಾಯಿ ಮಾತ್ರ ನೀಡುತ್ತಾರೆ. ತಾಲೂಕಿಗೆ 10 ಮಂದಿ GSಗಳಿದ್ದರೆ 2 ಮಾತ್ರ ಕೆಲಸ ಮಾಡುತ್ತಿರುವುದು, 8 ಮಂದಿ ಇಲ್ಲ. ಎಲ್ಲವೂ ಪರವಾನಗಿ ಪಡೆದ ಭೂಮಾಪಕರಿಂದಲೇ ಕೆಲಸ ನಡೆಯುತ್ತಿದೆ. ಜಿಲ್ಲೆಯಲ್ಲಿ 20 ಲಕ್ಷ ಪ್ರಕರಣಗಳು ಬಾಕಿ ಇದೆ. ಇದರಿಂದ ರೈತರು ಗೋಳಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ 110 ಮಂದಿ ಪರವಾನಗಿ ಪಡೆದ ಭೂಮಾಪಕರಿದ್ದು, ರಾಜ್ಯದಲ್ಲಿ 6,000ಕ್ಕೂ ಹೆಚ್ಚು ಭೂಮಾಪಕರಿದ್ದಾರೆ. ರೈತರಿಗೆ ಮತ್ತು ನಮಗೆ ಸರ್ಕಾರ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸಿದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಸಚಿವರಿಗೆ, ಮಾಜಿ ಶಾಸಕರಿಗೆ ಹಾಗೂ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದ ಎಲ್ಲ ಸಂಘ ಸಂಸ್ಥೆಯವರಿಗೆ ಶ್ರೀ ಅರುಂಧತಿ ಸೇವಾ ಸಂಸ್ಥೆಯಿಂದ ಅಭಿನಂದನೆ ಸಲ್ಲಿಸುವುದಾಗಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಕೆ ಮಂಜುನಾಥ್ ಹೇಳಿದರು. ದೇವನಹಳ್ಳಿ BB ರಸ್ತೆಯ ಶ್ರೀ ಅರುಂಧತಿ ಸೇವಾ ಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆ ಮಂಜುನಾಥ್ ಮಾತನಾಡಿ, ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಒಳ ಮೀಸಲಾತಿ ಜಾರಿಯಾಗಲೇಬೇಕೆಂಬ ಕೂಗು ರಾಜ್ಯ ಸರ್ಕಾರದ ಮುಂದಿಡಲಾಗಿತ್ತು. ಒಳ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಜಾರಿಗೊಳಿಸಿರುವುದು ಸಂತಸವನ್ನು ತಂದುಕೊಟ್ಟಿದೆ. ತುಳಿತಕ್ಕೊಳಗಾಗಿದ್ದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿದಂತಾಗಿದೆ. ಶೇಕಡಾವಾರು ಮೀಸಲಾತಿಯನ್ನು ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು, ಮಾಜಿ ಸಚಿವರು, ಹೋರಾಟಗಾರರು, ಸಂಘ ಸಂಸ್ಥೆಯವರಿಗೆ ಶ್ರೀ ಅರುಂಧತಿ ಸೇವಾ ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಶೇಕಡ 15ರಲ್ಲಿ 5.25% ಅಂತೆ ಅನುಪಾತದಲ್ಲಿ ಇದು ಮೀಸಲಾತಿಯನ್ನು ಕಲ್ಪಿಸಿ ಕೃಷಿ ಜನಾಂಗಕ್ಕೆ ಶೇಕಡ 4.5 ಅಂತೆ ಇದು ಮೀಸಲಾತಿ ಒಳಪಡಿಸಿ ಮನೆ ಸಿದ್ದರಾಮಯ್ಯನವರು ಆದೇಶ ಹೊರಡಿಸಿದ್ದಾರೆ. ಸೊ ಇದರ ಉದ್ದೇಶ ಏನಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಶೈಕ್ಷಣಿಕವಾಗಿ
ಅಸ್ಪೃಶ್ಯ ಜನಾಂಗದ ಎಲ್ಲ ಇದಕ್ಕೆ ಅನುಕೂಲ. ಮತ್ತು ನೀವೇ ಹೇಳಿದಾಗೆ ಮೇಯರ್ ನೇಮಕಾತಿ ಮತ್ತು ಇದು ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ಏನಿದಾವೆ ನೇರವಾಗಿ ಸಿಕ್ಕಾಪಟ್ಟ ಪ್ರಯೋಜನಗಳನ್ನು ನಮ್ಮ ಸರ್ಕಾರ ವಹಿಸಿದೆ. ಈ ವಿಚಾರವಾಗಿ ನಮ್ಮ ಅಧ್ಯಕ್ಷ ಆದಿಯಾಗಿ ನಮ್ಮ ಸಂಸ್ಥೆ ಆದಿಯಾಗಿ ನಾವೆಲ್ಲರೂ ಅವ್ರಿಗೆಲ್ಲ ರೀತಿಯಲ್ಲೂ ನಾವು ಅಭಿನಂದನೆಗಳನ್ನು ಸಲ್ಲಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆರಾಮ ಮಾಡ್ತೀವಿ. ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಸಮಿತಿಯಿಂದ ಮಂಗಳವಾರ ಪರಂಪರೆ ಕೂಟ, ಎನ್ಎಸ್ಎಸ್ ಹಾಗೂ ವಿವಿಧ ಸಮಿತಿಗಳ ಆಶ್ರಯದಲ್ಲಿ ಸಾಂಪ್ರದಾಯಿಕ ಉಡುಗೆ ಜಾಥಾವನ್ನು ವಿದ್ಯಾರ್ಥಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಹಮ್ಮಿಕೊಂಡಿದ್ದರು. ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಸಮಿತಿಯಿಂದ ಸಾಂಪ್ರದಾಯಿಕ ಉಡುಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರೂ ಸಾಂಪ್ರದಾಯಿಕ ಉಡುಗೆ ಧರಿಸಿ ಡೋಲು, ತಮಟೆ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಾ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ದಿಬ್ಬೂರಹಳ್ಳಿ ಮಾರ್ಗವಾಗಿ ಕೋಟೆ ವೃತ್ತದವರೆಗೆ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಧ್ಯಾಪಕ ಡಾಕ್ಟರ್ ಶಫಿ ಅಹಮದ್, ಸಾಂಪ್ರದಾಯಿಕ ಉಡುಗೆ ಜಾಥಾ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಜನತೆಗೆ ಪರಿಚಯಿಸುವ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಇದರ ಮೂಲ ಉದ್ದೇಶ ನಮ್ಮ ಭಾರತೀಯ, ವಿಶೇಷವಾಗಿ ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಯುವಕ ಯುವತಿಯರಿಗೆ ತಿಳಿಸುವುದು. ಕರ್ನಾಟಕದ ಸಂಸ್ಕೃತಿ ಯಕ್ಷಗಾನ, ಜಾನಪದ ಕಲೆಗಳು, ಹೊಯ್ಸಳ, ವಿಜಯನಗರ ವಾಸ್ತುಶಿಲ್ಪಗಳೊಂದಿಗೆ ತುಂಬಿದೆ. ಈ ಜಾಥಾ ಮೂಲಕ ಈ ಪರಂಪರೆಗಳನ್ನು ಇಂದಿನ ಜನತೆಗೆ ತಲುಪಿಸುವುದು ಉದ್ದೇಶ. ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೋಧಿಸುವಲ್ಲಿ ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಪರಂಪರೆ ಕೂಟ ಮತ್ತು ಅಡುಗೆ ಆಶ್ರಯದಲ್ಲಿ ಈ ದಿವಸ ನಮ್ಮ ಕಾಲೇಜಿನ ಸಾಂಪ್ರದಾಯಿಕ ಅಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯಿಸುವ ಮುಖ್ಯ ಉದ್ದೇಶವೇನೆಂದರೆ ಭಾರತೀಯ ಸಂಸ್ಕೃತಿ, ವಿಶೇಷವಾಗಿ ಕರ್ನಾಟಕ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುವ ಒಂದು ಪ್ರಯತ್ನ. ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಲಿನಲ್ಲಿ ಬಹುತೇಕ ಶೈಕ್ಷಣಿಕ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿರ್ತಾರೆ. ಅದರ ಜೊತೆಗೆ ಅವರಲ್ಲಿ ಸೂಕ್ತವಾಗಿರುವಂತಹ ಪಠ್ಯೇತರ ಚಟುವಟಿಕೆಗಳನ್ನು, ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂಸ್ಕೃತಿ ಮತ್ತು ಸಮಾಜಕ್ಕೆ ಪರಿಚಯಿಸುವ ಒಂದು ಪ್ರಯತ್ನವನ್ನು ಈ ದಿವಸ ನಮ್ಮ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪರಂಪರೆ ಕೂಟ, NSS ಕೂಟ ಜೊತೆಗೆ ಕಾಲೇಜಿನ ವಿವಿಧ ಸಮಿತಿಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಮತ್ತು ಸಂಯುಕ್ತವಾಗಿ ಹಮ್ಮಿಕೊಳ್ಳಲಾಗಿದೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಈಗ ಬೇಸಿಗೆ ಆರಂಭವಾಗಿದೆ. ಪ್ರವಾಸ ಹೋಗಬೇಕು ಅನ್ನೋ ಆಸೆ ಇದೆ. ಆದರೆ ಹೊರಗೆ ಕಾಲಿಡಲು ಸಾಧ್ಯವಾಗದಷ್ಟು ಬಿಸಿಲು ಮತ್ತು ಸೆಕೆ ನಿಮ್ಮನ್ನು ಹೈರಾಣಾಗಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಜನ ಆಯ್ಕೆ ಮಾಡಿಕೊಳ್ಳುವುದು ರೆಸಾರ್ಟ್ಗಳನ್ನ. ಇಂತಹ ರೆಸಾರ್ಟ್ ಇದೀಗ ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಂತೆ ನಿರ್ಮಾಣವಾಗಿದ್ದು ನಾಳೆ ಉದ್ಘಾಟನೆಯಾಗುತ್ತಿದೆ. ಹಾಗಾದರೆ ರೆಸಾರ್ಟ್ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಬೃಹತ್ ನವೀನ ಕಟ್ಟಡ, ಇದನ್ನೊಮ್ಮೆ ನೋಡಿ. ಚಿಕ್ಕಬಳ್ಳಾಪುರದಿಂದ ಈಶಾ ದೇವಾಲಯಕ್ಕೆ ಹೋಗುವ ಮಾರ್ಗದಲ್ಲಿರುವ ಈ ಕಟ್ಟಡವೇ ಶ್ರೀ ಸರೋವರ್ ರೆಸಾರ್ಟ್. ಇದು ನಾಳೆ ಉದ್ಘಾಟನೆಯಾಗುತ್ತಿದೆ. ಈಶಾ ದೇವಾಲಯದಲ್ಲಿ ಕೂಗಳತೆ ದೂರದಲ್ಲಿ, ರಂಗದಮ್ಮ ಕೆರೆಯಿಂದ ಕೆಲವೇ ಅಡಿಗಳ ದೂರದಲ್ಲಿರುವ ಈ ರೆಸಾರ್ಟ್ ದಿನ್ನೆ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಗಂಗನಮಿದ್ದೆ ಮಾರ್ಗದಲ್ಲಿ ನಿರ್ಮಾಣವಾಗಿದೆ. ರೆಸಾರ್ಟ್ ಅಂದ ಕೂಡಲೇ ಇದು ಕೇವಲ ಹೊರಗಿನವರಿಗೆ ಮಾತ್ರ. ಸ್ಥಳೀಯರು ಈ ವೆಚ್ಚ ಭರಿಸಲು ಸಾಧ್ಯವಿಲ್ಲ ಅನ್ನೋ ತೀರ್ಮಾನ ಬೇಡ. ಯಾಕೆಂದರೆ ಎಲ್ಲ ವರ್ಗದವರಿಗೂ ಅನುಕೂಲವಾಗುವ ರೀತಿಯಲ್ಲಿಯೇ ಇದೆ ಇಲ್ಲಿನ ಕೊಠಡಿಗಳ ಬೆಲೆ. ಹೌದು, ಆಕರ್ಷಕವಾದ ಕಟ್ಟಡ, ಸುಂದರ ವಾತಾವರಣ, ಇಂಟೀರಿಯರ್ ಅಂತೂ ಸೂಪರ್. ಎಲ್ಲ AC ಕೊಠಡಿಗಳು ಅಷ್ಟೇ ಅಲ್ಲ, ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೂ ಅದಕ್ಕೆ ವೇದಿಕೆಯು ನಿರ್ಮಿಸಲಾಗಿದೆ. ಪ್ರೊಜೆಕ್ಟರ್ ಮತ್ತು ಸ್ಕ್ರೀನಿಂಗ್ ಇದ್ದು ನಿಮ್ಮ ನೆನಪುಗಳನ್ನು ಇಲ್ಲಿ ಪ್ಲೇ ಮಾಡಿ ನೋಡಲು ಅವಕಾಶವಿದೆ. ಹುಟ್ಟುಹಬ್ಬದ ಸಂಭ್ರಮ, ಬೀಗರ ಊಟದ ಅದ್ಧೂರಿತನ, ನಿಶ್ಚಿತಾರ್ಥದಂತಹ ಕಾರ್ಯಕ್ರಮಗಳಿಗೆ ಈ ಶ್ರೀ ಸರೋವರ್ ರೆಸಾರ್ಟ್ ಹೇಳಿ ಮಾಡಿಸಿದಂತಿದೆ. ವಿಶಾಲ ಮೈದಾನ, ವೇದಿಕೆ ಎಲ್ಲವೂ ಇರುವ ಕಾರಣ ಯಾವುದೇ ಕಾರ್ಯಕ್ರಮ ಯಾವುದೇ ಅಭ್ಯಂತರವಿಲ್ಲದೆ ಇಲ್ಲಿ ಆಚರಿಸಬಹುದು. ಇಷ್ಟೆಲ್ಲ ಅನುಕೂಲವಿರುವ ರೆಸಾರ್ಟ್ ನಮ್ಮ ಬೆಲೆಗೆ ಎಲ್ಲಿ ಸಿಗಲಿದೆ ಎಂಬ ಯೋಚನೆಯೇ ಬೇಡ. ಸ್ಥಳೀಯರಿಗಾಗಿಯೇ ವಿಶೇಷ ರಿಯಾಯಿತಿ ನೀಡಲು ರೆಸಾರ್ಟಿನ ಮಾಲೀಕರು ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಜೆ. ನಾಗರಾಜ್ ಅವರು
ಭರವಸೆ ನೀಡಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ವ್ಯಾಪ್ತಿಯ ಜನರು ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ದರೂ ಶ್ರೀ ಸರೋವರ್ ರೆಸಾರ್ಟ್ ಸಂಪರ್ಕಿಸಬಹುದು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಇದು ರಾಯಲ್ಸ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಅಂತೂ ಇಂತೂ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು, ರಾತ್ರೋರಾತ್ರಿ ಪಂಪ್ ಮೋಟಾರ್ ಅಳವಡಿಸಿದ ಅಧಿಕಾರಿಗಳು, ರಾಯಲ್ಸ್ ಕನ್ನಡ ನ್ಯೂಸ್ಗೆ ಧನ್ಯವಾದ ಹೇಳಿದ ಸ್ಥಳೀಯ ನಿವಾಸಿಗಳು. ಲಂಚ ಸ್ವೀಕರಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ಮೂರ್ತಿ ಕರ್ಮಕಾಂಡ ಬಹಿರಂಗ. ಕಾಮಗಾರಿಗಳ ಬಿಲ್ ಮಾಡಲು ಗುತ್ತಿಗೆದಾರರಿಂದ 3.5 ಲಕ್ಷ ಹಣ ಪಡೆದ ವಿಡಿಯೋ ಬಹಿರಂಗ. ಗಾರ್ಮೆಂಟ್ಸ್ ಬಸ್ ಪಲ್ಟಿಯಾಗಿ 10ಕ್ಕೂ ಹೆಚ್ಚು ಮಹಿಳೆಯರಿಗೆ ಗಾಯ. ಗೌರಿಬಿದನೂರು ತಾಲೂಕಿನ ವೇದಲವೇಣಿ ಗ್ರಾಮದ ಸಮೀಪ ಮಿನಿ ಬಸ್ ಪಲ್ಟಿ. ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಆರೋಪ. ಬಸ್ ಚಾಲಕ ಪರಾರಿ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.